ಧನುಸ್ಸು ರಾಶಿ ಪ್ರಯಾಣ, ಪ್ರವಾಸ ಇತ್ಯಾದಿಗಳಿಂದ ಸಂತೋಷ ಸಿಕ್ಕುವಂಥದ್ದು. ಅದು ಅನಗತ್ಯವೋ ಅಥವಾ ಮನಸ್ಸಿಗೆ ಬೇಕು ಅಂತ ಹೇಳಿ ಪ್ರಯಾಣ ಪ್ರವಾಸಾದಿಗಳನ್ನು ಮಾಡುವಂಥದ್ದು ಯಾವುದೇ ಇರಬಹುದು, ಅದು ನಿಮಗೆ ಶುಭವನ್ನು ತರುತ್ತೆ, ಸಂತೋಷವನ್ನು ಉಂಟು ಮಾಡುತ್ತೆ. ಸಹೋದರ ವರ್ಗದಲ್ಲಿ ಜಗಳವಾಗ್ತಕ್ಕಂತಹ ಸಂಭವ ಇದೆ. ಅಣ್ಣ ತಮ್ಮಂದರ ಜೊತೆಯಲ್ಲಿ, ಅಕ್ಕ ತಂಗಿಯರ ಜೊತೆಯಲ್ಲಿ ಪರಸ್ಪರವಾಗಿ ಜಗಳ ಆಗಬಹುದು. ಕಾರಣ ಏನೇ ಇರಬಹುದು, ದುಡ್ಡು ಕಾಸಿಂದು, ಆಸ್ತಿ ವಿಚಾರವೋ ಅಥವಾ ಬೇರೆ ಮಾತು, ಇನ್ಯಾವುದೋ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಇವತ್ತು ಜ್ಞಾಪಕಕ್ಕೆ ತಂದುಕೊಂಡು ಜಗಳ ಮಾಡ್ತಕ್ಕಂಥದ್ದು ಏನೇ ಇರಬಹುದು. ಕಾರಣಗಳು ಬೇರೆ ಬೇರೆ ಇದ್ದರೂ ಕೂಡ ಅಲ್ಲಿ ಜಗಳವಾಗ್ತಕ್ಕಂಥದ್ದು, ಮನಸ್ತಾಪಕ್ಕೆ ಕಾರಣವಾಗ್ತಕ್ಕಂಥದ್ದು ಆಗತ್ತೆ. ಮಕ್ಕಳಿಂದಲೂ ಕೂಡ ಬೇಸರವಾಗುತ್ತೆ. ಮಕ್ಕಳ ನಡವಳಿಕೆ, ಅವರ ಮಾತು ಇದನ್ನೆಲ್ಲ ಕೇಳಿದಾಗ ಬೇಸರವಾಗುತ್ತೆ. ನನ್ನ ಪರವಾಗಿಲ್ಲ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ. ಇದರ ಹಿಂದೆ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಒಂದು ಸಾರಿ ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಒಂಟಿತನವನ್ನು ಬಯಸ್ತೀರಿ, ಆದರೆ ಅದು ಸಾಧ್ಯ ಆಗೋದಿಲ್ಲ. ನಾನು ಒಬ್ಬರೇ ಇರಬೇಕು, ಬೇರೆ ಯಾರೂ ಕೂಡ ಇರಬಾರ್ದು, ಏಕಾಂಗಿ ಆಗಿರಬೇಕು ಅನ್ನುವಂಥದ್ದು. ಆದರೆ ಅದಕ್ಕೆ ಅವಕಾಶಗಳು ಕಡಿಮೆ. ಬಲವಂತವಾದಂತಹ ಕೆಲಸಗಳನ್ನು ಮಾಡಬೇಡಿ. ಅಂದರೆ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾರೋ ಹೇಳಿದ್ರು ಅಂತ ಹೇಳಿ ಕೆಲಸ ಮಾಡುವಂಥದ್ದು, ಈ ರೀತಿ ಕೆಲಸಗಳು ಬೇಡ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥದ್ದು. ಹಣ ಕಳ್ಕೊಳ್ಬಹುದು, ಜಾಗ್ರತೆಯನ್ನು ವಹಿಸಿ. ಈ ವಿಷಯ ಗೊತ್ತಿಲ್ಲದೆ ಇದ್ದಾಗ ಆ ರೀತಿಯ ಘಟನೆ ನಡೆದು ಸಮಸ್ಯೆಗೆ ಒಳಗಾಗ್ತೀರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ. ಪ್ರಯೋಜನ ಏನು? ಓದಿಗೆ ಪೂರಕವಾದಂತಹ ಯಾವುದಾದ್ರೂ ಕೆಲಸಗಳಿದ್ದರೆ, ಚಟುವಟಿಕೆಗಳಿದ್ದರೆ ಅದನ್ನು ಹೌದು ಅಂತ ಹೇಳಿ ಒಪ್ಕೊಳ್ಬಹುದು. ಆದರೂ ಓದೇ ಮುಖ್ಯವಾದಂತಹ ವಿಷಯ. ತಾಯಿ ಅಥವಾ ತಾಯಿಯ ಕಡೆಯವರಿಗೆ ಏನೋ ಸಮಸ್ಯೆ ಆಗ್ತಕ್ಕಂತಹ ಸೂಚನೆ ಇರುವಂಥದ್ದು. ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿ ಅಶಾಂತಿ. ವ್ಯವಹಾರದ ವಿಷಯ ಬಂತು ಅಂತಂದರೆ ಮನೆಯಲ್ಲಿ ಏನೋ ಒಂದು ರೀತಿಯ ಶಾಂತಿಗೆ ಭಂಗವಾಗ್ತಕ್ಕಂಥದ್ದು. ಒಬ್ಬರಿಗೊಬ್ಬರು ಜಗಳವನ್ನು, ಮನಸ್ತಾಪವನ್ನು ಮಾಡ್ಕೊಳ್ತಕ್ಕಂಥದ್ದು, ಕೂಗಾಟ, ಕಿರುಚಾಟ, ಗಲಾಟೆ ಇವೆಲ್ಲವೂ ಕೂಡ ನಡೆಯುವ ಸಾಧ್ಯತೆಗಳಾಗತ್ತೆ. ಅಧಿಕಾರ ಕ್ಷಣಿಕ, ಇದು ಗೊತ್ತಿರಬೇಕಾಗತ್ತೆ. ಇದನ್ನು ಮರೆತು ನಾನು ಹೀಗೇ ಅಧಿಕಾರಯುತವಾಗಿಯೇ ಜೀವನವನ್ನು ಸಾಗಿಸ್ತೀನಿ ಅಂತಕ್ಕಂತಹ ಮನೋಭಾವ ಇರತಕ್ಕಂಥವರು ಒಂದಷ್ಟು ಯೋಚನೆ ಮಾಡಬೇಕಾದಂತಹ ಸ್ಥಿತಿಯಾಗತ್ತೆ. ಅಂದುಕೊಂಡಂತಹ ಕೆಲಸಗಳು ಆಗೋದಿಲ್ಲ, ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕು. ಅದನ್ನು ಸರಿಪಡಿಸ್ಕೊಳ್ಬೇಕು, ತಿದ್ದುಕೊಳ್ಬೇಕು, ಸರಿಯಾಗಿ ಆಗುವ ಹಾಗೆ ಮಾಡಬೇಕು. ಒಳ್ಳೆಯ ಮನಸ್ಸಿನಿಂದ ಅದಕ್ಕೆ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು. ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಸಿಕ್ಕತ್ತೆ, ಅದು ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು. ಸಿಕ್ಕಿರ್ತಕ್ಕಂತಹ ಸ್ಥಾನಮಾನವನ್ನು ಗೌರವಯುತವಾಗಿ ನಡೆಕೊಂಡು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ, ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಅತಿಯಾದಂತಹ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಅದರಿಂದ ಒಳ್ಳೆಯದಾಗೋದಕ್ಕಿಂತ ಕೆಡಕೆ ಹೆಚ್ಚು ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸವಾಲುಗಳು ಎದುರಾಗುತ್ತೆ. ಸವಾಲುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ. ಆ ಸವಾಲುಗಳನ್ನು ಎದುರಿಸ್ತಕ್ಕಂತಹ ಧೀಶಕ್ತಿಯನ್ನು ಪಡ್ಕೊಳ್ಳಿ. ನಿಮ್ಮ ಓದಿನಿಂದ, ನಿಮ್ಮ ವಿದ್ಯಾ ಬುದ್ಧಿಯಿಂದ ಅದನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಪ್ರಾಪ್ತವಾಗಬೇಕು ಅನ್ನುವಂಥದ್ದು. ಈ ದಿವಸ ಯಾವುದೇ ವಿಚಾರವನ್ನು ಮಾಡದಲೇ ವಾದಕ್ಕೆ ಇಳಿಯುವಂಥದ್ದು ಬೇಡ. ವಾದ ಮಾಡಬೇಕಾದಂತಹ ಸಮಯ ಸಂದರ್ಭಗಳು ಬರಬಹುದು, ಆದರೆ ವಿಷಯವನ್ನು ಅರಿಯದೆ ವಾದಕ್ಕಿಳಿಯುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಹಿರಿಯರ, ಅಧಿಕಾರಿಗಳ ಆಶ್ರಯ ನಿಮಗೆ ಬೇಕಾಗಬಹುದು. ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ. ದೊಡ್ಡವರ ಮಾರ್ಗದರ್ಶನ ಬೇಕಾಗುತ್ತೆ, ದೊಡ್ಡವರ ಮಾತು ಬೇಕಾಗುತ್ತೆ. ಅವರು ಹೇಳ್ತಕ್ಕಂತಹ ಕೆಲವು ಅಂಶಗಳು, ಸಲಹೆಗಳು ನಿಮಗೆ ಉಪಯೋಗವಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಿಷಯವಾಗಲಿ, ಯಾವುದೇ ಸಲಹೆ ಆಗಲಿ ಅದನ್ನು ತಿರಸ್ಕಾರ ಮಾಡಬೇಡಿ. ನಿರ್ಧಾರ ನಿಮ್ಮದು. ಎಲ್ಲ ವಿಷಯಗಳನ್ನು ಸ್ವೀಕಾರ ಮಾಡಿ, ಯಾವ ವಿಷಯ ಎಲ್ಲಿಗೆ ಸೂಕ್ತವೋ, ಹೇಗೆ ಸೂಕ್ತವೋ ಅದನ್ನು ಚಿಂತಿಸಿ ನಿರ್ಧಾರವನ್ನು ಮಾಡಿ ಅಂತಕ್ಕಂಥದ್ದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಶುಭವಾದಂತಹ ದಿವಸ ಮುಂದೆ ಬರಲಿದೆ ಅನ್ನುವಂತಹ ಆಲೋಚನೆಗಳು, ಆ ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದು ಮನಸ್ಸಿಗೆ ಏನೋ ಒಂದು ರೀತಿಯ ಹರ್ಷವನ್ನು ಉಂಟು ಮಾಡುತ್ತೆ. ಮುಂದೆ ಯಾವತ್ತೋ ನಮಗೆ ಒಳ್ಳೆಯದಾಗತ್ತೆ ಅನ್ನುವಂತಹ ವಿಚಾರ ಗೊತ್ತಾಯಿತು ಅಂತ ಹೇಳಿ ಸಂಭ್ರಮ ಪಡ್ತೀರಿ ಎನ್ನುವಂಥದ್ದು. ಹೆಚ್ಚಿನ ಅವಕಾಶಕ್ಕೆ ಕಾಯ್ತೀರಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಒಳ್ಳೆಯ ಅವಕಾಶ ಬರಲಿ, ಇನ್ನೂ ಇದಕ್ಕಿಂತ ಅನುಕೂಲಕರವಾದಂತಹ ರೀತಿಯಲ್ಲಿ ಜೀವನ ಸಾಗಬಹುದು ಅನ್ನುವಂತಹ ಒಂದು ತಾಳ್ಮೆ ಏನಿದೆ, ಅಥವಾ ಈಗ ಇರುವುದರಲ್ಲೇ ತೃಪ್ತಿ ಪಟ್ಟುಕೊಳ್ತಕ್ಕಂತಹ ಸನ್ನಿವೇಶ ಏನಿದೆ, ಅದು ನಿಮಗೆ ಒಳ್ಳೆತನ ಮಾಡ್ತಕ್ಕಂಥದ್ದಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿಟ್ಟನ್ನು ಮಾಡಿಕೊಳ್ಬೇಡಿ, ಕರ್ತವ್ಯಕ್ಕೆ ಲೋಪ ಬರುತ್ತೆ. ಸಿಟ್ಟಿನಿಂದ ಮಾಡಬೇಕಾದಂತಹ ಕೆಲಸಗಳು ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಾಗಿ ಅನರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಅದು ಬೇಡ ಅಂತ ಅರ್ಥ. ಮಕ್ಕಳ ಬಗ್ಗೆ ತಾತ್ಸಾರದ ಮಾತುಗಳನ್ನು ಆಡಬೇಡಿ. ಮಕ್ಕಳನ್ನು ಎದುರುಗಡೆನೇ ನಿಲ್ಲಿಸ್ಕೊಂಡು ಏನೂ ಪ್ರಯೋಜನ ಇಲ್ಲ, ಕೆಲಸಕ್ಕೆ ಬರದೇ ಇರೋರು, ಹೀಗೆಲ್ಲ ಮಾತಾಡಿದಾಗ ಅವರಲ್ಲಿರ್ತಕ್ಕಂತಹ ಉತ್ಸಾಹವನ್ನು ಕುಗ್ಗಿಸಿದಾಗ ಆಗುತ್ತೆ. ಕೆಟ್ಟ ಸಮಯ ಇರಬಹುದು, ಕೆಟ್ಟ ಸಮಯ ಬಂದಿರಬಹುದು, ಮಕ್ಕಳು ಹೇಳಿದ್ದನ್ನು ಕೇಳದೇ ಇರಬಹುದು. ಆದರೆ ಹೇಗೆ ಕೆಟ್ಟ ಸಮಯ ಬಂದಿದೆಯೋ ಒಳ್ಳೆಯ ಸಮಯವೂ ಕೂಡ ಹಾಗೆ ಬರುತ್ತೆ. ಅದು ಪರಿವರ್ತನೆ ಆಗುವವರೆಗೆ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇರಬೇಕಾದಂಥದ್ದು. ಗುರಿ ಸಾಧನೆಯಿಂದ ಸಮಾಧಾನ ಸಿಕ್ಕತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಗುರಿ ಸಾಧನೆ ಮಾಡುವಾಗ ನಿಮ್ಮ ಉದ್ದೇಶ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಬೇರೆಯವರ ಹೊಗಳಿಕೆಗೆ, ಬೇರೆಯವರ ಆಡ್ತಕ್ಕಂತಹ ನಯವಾದ ಬಣ್ಣ ಬಣ್ಣದ ಮಾತುಗಳಿಗೆ ನೀವು ಮಾರು ಹೋಗ್ತಕ್ಕಂಥದ್ದು ಬೇಡ ಅನ್ನುವಂತಹ ಅರ್ಥ. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.